ಚಂದ್ರದ್ರೋಣ ಪರ್ವತದ ಸಾಲಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ. ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿಯಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ. ಸಿಗರೇಟು ಕಿಡಿಯಿಂದ ಬೆಂಕಿ ಹೊತ್ಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಧಗಧಗಿಸಿ ಹೊತ್ತಿ ಉರಿದಿರುವ ಶೋಲಾ ಅರಣ್ಯ ಪ್ರದೇಶ. ಬಿರುಗಾಳಿಯ ವೇಗಕ್ಕೆ ಮತ್ತಷ್ಟು ವ್ಯಾಪಿಸ್ತಾ ಇದೆ ಬೆಂಕಿ. ಕಿರಿದಾದ ರಸ್ತೆ ಹಿನ್ನೆಲೆ ತೆರಳದ ಅಗ್ನಿಶಾಮಕ ವಾಹನಗಳು ಕೂಡ ಸ್ಥಳಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ. ಬೆಂಕಿಯ ತೀವ್ರತೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಗಾಳಿ ಕೂಡ ಭಾರಿ ಪ್ರಮಾಣದಲ್ಲಿ ಬೀಸ್ತಾ ಇರುವಂಥದ್ದು, ವೇಗವಾಗಿ ಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಬೆಂಕಿ ಮತ್ತಷ್ಟು ವೇಗವಾಗಿ ಹರಡ್ತಾ ಇದೆ. ಅರಣ್ಯ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಆದರೆ ರಸ್ತೆ ಕಿರಿದಾಗಿರುವಂತಹ ಕಾರಣದಿಂದಾಗಿ ಅವರು ಹೋಗೋದಕ್ಕಾಗ್ತಾರೆ. ಯಾಕಂದ್ರೆ ಎರಡೂ ತುದಿಯಲ್ಲಿ ಬೆಂಕಿ ಹೊತ್ಕೊಂಡಿರುವಂಥದ್ದು, ಬೆಂಕಿಯ ಶಾಖ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೂರಾರು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಹರಸಾಹಸ ಪಡಲಾಗ್ತಾ ಇದೆ. ಸುಟ್ಟು ಭಸ್ಮವಾಗ್ತಾ ಇರುವ ಅಪರೂಪದ ಸಸ್ಯ ಸಂಪತ್ತು ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತ ಇದು. ಈ ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಅಪರೂಪದ ಸಸ್ಯ ಸಂಪತ್ತಿರುವಂತಹ ಪ್ರದೇಶ ಇದು. ಆದರೆ ನೂರಾರು ಎಕರೆ ಅರಣ್ಯ ಪ್ರದೇಶ ಈಗ ಬೆಂಕಿಗೆ ಆಹುತಿಯಾಗಿದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಆ ಒಂದು ಬೆಟ್ಟ ಬೆಂಕಿಯಿಂದ ಹೊತ್ಕೊಂಡು ಉರಿತಾ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ಗಮನಿಸ್ತಾ ಇದ್ವಿ ಬೆಂಕಿಯ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಈಗಾಗಲೇ ಎಷ್ಟು ಪ್ರಮಾಣದಲ್ಲಿ ಅರಣ್ಯ ನಾಶವಾಗಿದೆ ಅನ್ನೋದನ್ನ. ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ, ಯಾವಾಗಿಂದ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು? ಖಂಡಿತವಾಗ್ಲೂ ಶಮಂತ್, ಏನು ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ ಆಗಿರುವಂತಹ ಚಂದ್ರದ್ರೋಣ ಪರ್ವತದಲ್ಲಿ ಸಂಜೆ ವೇಳೆಗೆ ಏನು ಬೆಂಕಿ ಕಾಣಿಸ್ಕೊಂಡಿರುವಂತದ್ದು ಅಪರೂಪದ ಏನು ಶೋಲಾ ಅರಣ್ಯ ಇದು ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ರಾಜ್ಯದ ಅತಿ ಎತ್ತರದ ಶಿಖರ ಏನಿದೆ ಮುಳ್ಳಯ್ಯನಗಿರಿ ಮತ್ತು ಅದರ ಕೆಳಭಾಗದಲ್ಲಿರುವಂತಹ ಸೀತಾಳಯ್ಯನಗಿರಿಯ ಒಂದು ಗುಡ್ಡದ ಪ್ರದೇಶಕ್ಕೆ ಈಗ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಏನು ದಗದಗಿಸಿ ಈ ಒಂದು ಬೆಂಕಿ ಆವರಿಸ್ತಾ ಇರುವಂತದ್ದು. ಏನು ಗಾಳಿಯ ವೇಗ ಸಾಕಷ್ಟು ಪ್ರಮಾಣದಲ್ಲಿ ವೇಗವಾಗಿ ಬೀಸ್ತಾ ಇರೋದ್ರಿಂದ ಗಾಳಿಯ ತೀವ್ರತೆಗೆ ಬೆಂಕಿ ಸಾಕಷ್ಟು ವ್ಯಾಪಿಸ್ತಾ ಇದೆ. ಈಗ ಆಲ್ರೆಡಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಗೆ ಆ ಒಂದು ರಸ್ತೆ ಕಿರಿದಾಗಿರೋದ್ರಿಂದ ಹೋಗ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಆದ್ರಿಂದ ನೂರಾರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈಗ ದೌಡಾಯಿಸಿ ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗಾಳಿಯ ವೇಗ ಜಾಸ್ತಿ ಇರೋದ್ರಿಂದಾಗಿ, ಜೊತೆಗೆ ಸಾಕಷ್ಟು ಆ ಭಾಗದ ಶೋಲಾ ಅರಣ್ಯ ಆಗಿರೋದ್ರಿಂದ ಸಾಕಷ್ಟು ಪ್ರದೇಶಗಳಿಗೆ ಬೆಂಕಿ ವ್ಯಾಪಿಸ್ತಾನೆ ಇದೆ. ನೂರಾರು ಎಕರೆ ಪ್ರದೇಶ ಏನಿದೆ ಅದರಲ್ಲೂ ಅಪರೂಪದ ಸಸ್ಯ ಸಂಪತ್ತು ಈಗ ಭಸ್ಮ ಆಗಿರುವಂತದ್ದು. ಧನ್ಯವಾದ ಅಶ್ವಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.